ನಮಸ್ತೆ ಸ್ನೇಹಿತರೆ, ಇವತ್ತಿನ ಒಂದು ತರಗತಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾವು ಹಿಂದಿನ ತರಗತಿಯಲ್ಲಿ ತಾಲೂಕು ಪಂಚಾಯಿತಿಯಲ್ಲಿರುವಂತಹ ಮೇಜರ್ ಪ್ರಕರಣಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಬಂದ್ವಿ. ಹಾಗೆ ಅಧ್ಯಾಯ 8ರಲ್ಲಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಕಾರ್ಯಗಳು ಮತ್ತು ಕರ್ತವ್ಯಗಳಿಗೆ, ಅಧಿಕಾರಗಳಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಮೇಜರ್ ಪ್ರಕರಣಗಳನ್ನ ನೋಡ್ತಾ ಹೋಗೋಣ. ನೋಡಿ, ಪ್ರಕರಣ 145 ಏನು ಹೇಳುತ್ತೆ ಅಂದ್ರೆ, ತಾಲೂಕು ಪಂಚಾಯಿತಿಯ ಕಾರ್ಯಗಳ ಬಗ್ಗೆ ತಿಳಿಸುವಂಥದ್ದು. ಅಂದ್ರೆ ತಾಲೂಕು ಪಂಚಾಯಿತಿ ಏನ್ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಹೋಗುವಂಥದ್ದು. ಇಲ್ಲಿ ತಾಲೂಕು ಪಂಚಾಯಿತಿ ಮೇಜರ್ ಆಗಿ ಒಂದ್ ಕೆಲಸ ಮಾಡುತ್ತೆ. ಏನು? ಆ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಮನೆಗಳಿಗೆ, ಪ್ರತಿಯೊಂದು ಮನೆಗಳಿಗೂ ಕೂಡ ಒಂದು ನೀರಿನ ಪೂರೈಕೆಯನ್ನ ಮಾಡ್ತಾ ಹೋಗುತ್ತೆ. ನೋಡಿ, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಇಲ್ಲಿ ಒಂದು 55 ಲೀಟರ್ನ ಒಂದು ನೀರು ಪೂರೈಕೆ ಆಗ್ಬೇಕು. ಅದು ತಾಲೂಕು ಪಂಚಾಯಿತಿಯ ಕಾರ್ಯಲ್ಲಿ ಮೊದಲನೇ ಕಾರ್ಯ ಆಗತ್ತೆ. ಇನ್ನು ತಾಲೂಕು ಪಂಚಾಯಿತಿಯಲ್ಲಿ, ಪ್ರತಿಯೊಂದು ತಾಲೂಕು ಪಂಚಾಯಿತಿಯಲ್ಲೂ ಕೂಡ ತಾಲೂಕು ಸಭೆಗಳನ್ನ ನಡೆಸಬೇಕಾಗತ್ತೆ. ತಾಲೂಕು ಸಭೆಗಳನ್ನ ನಡೆಸಬೇಕಾಗತ್ತೆ. ಯಾವ ಸಂದರ್ಭದಲ್ಲಿ ನಡೆಸಬೇಕಾಗತ್ತೆ? ತುರ್ತು ಸಭೆಗಳನ್ನು ನಡೆಸಬೇಕಾಗತ್ತೆ, ಸಾಮಾನ್ಯ ಸಭೆಗಳನ್ನು ನಡೆಸಬೇಕಾಗತ್ತೆ. ಇದೆಲ್ಲವೂ ಕೂಡ ತಾಲೂಕು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತದ್ದು. ಹಾಗೆ ತಮ್ಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಶೌಚಾಲಯಗಳನ್ನ ನಿರ್ಮಾಣ ಮಾಡಬೇಕು. ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಪಂಚಾಯಿತಿ ವ್ಯವಸ್ಥೆಯಲ್ಲಿ ಎಲ್ಲಾ ಮನೆಗಳಿಗೂ ಕೂಡ ಒಂದು ಶೌಚಾಲಯವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ಕೂಡ ತಾಲೂಕು ಪಂಚಾಯಿತಿ ಕಾರ್ಯ ಆಗಿರುತ್ತೆ. ಜೊತೆಗೆ ಪ್ರತಿ ಗ್ರಾಮ ಪಂಚಾಯಿತಿ ಈ ಒಂದು ಅಂಕಿ ಅಂಶಗಳನ್ನ ಸಂಗ್ರಹಣ ಮಾಡಬೇಕು. ನೋಡಿ, ಎಲ್ಲಾದ್ರೂ ಗ್ರಾಮ ಪಂಚಾಯಿತಿ ಕೆಲಸ ಏನಾಗಿರುತ್ತೆ? ಒಂದು ಗಣತಿಗಳನ್ನ ಜಾನುವಾರುಗಳ ಗಣತಿ ಮಾಡುವಂಥದ್ದು, ಇನ್ನು ಶೌಚಾಲಯಗಳು ಎಷ್ಟೆಷ್ಟಿದೆ, ಯಾರ ಮನೆಯಲ್ಲಿ ಶೌಚಾಲಯ ಇಲ್ಲ ಅನ್ನುವಂಥದ್ದು, ನೀರಿನ ಪೂರೈಕೆ ಯಾರ ಮನೆಗೆ ಆಗ್ತಾ ಇದೆ, ಇನ್ನು ಯಾರ ಮನೆಗೆ ಆಗ್ತಾ ಇಲ್ಲ, ಬೀದಿ ದೀಪಗಳು ಯಾರ ಮನೆಗೆ ಬಂದಿದೆ, ಇನ್ನು ಯಾರ ಮನೆಗೆ ಬಂದಿಲ್ಲ, ಇಂತಹ ಒಂದು ಗಣತಿಯನ್ನ, ಅಂಕಿ ಅಂಶಗಳನ್ನ ಕಲೆ ಹಾಕ್ಬೇಕಾಗುತ್ತೆ. ಇನ್ನು ನಂತರದಲ್ಲಿ ನೋಡಿ, ಮಹಿಳಾ ಸಹಕಾರಿ ಬ್ಯಾಂಕಿನ ನಿರ್ದೇಶನ ಮಂಡಳಿಗೆ ಇಲ್ಲಿ 3 ಮಹಿಳಾ ಸದಸ್ಯರನ್ನ ಪದನಿಮಿತ್ತ ನಿರ್ದೇಶಕರನ್ನಾಗಿ ನಾಮ ನಿರ್ದೇಶನ ಮಾಡಬೇಕಾಗತ್ತೆ. ಇದರಲ್ಲಿ ಒಬ್ರು SC/ST ಇಂದ ಆಯ್ಕೆಯಾಗಿರಬೇಕು ಅನ್ನುವಂಥದ್ದು ಕೂಡ ನಾವು ನೋಡ್ತಾ ಬರ್ತೇವೆ. ಇನ್ನು 145 ಸಪ್ರಕರಣ ಎದಲ್ಲಿ ನಾವು ಗಮನಿಸೋದಾದ್ರೆ, ಇಲ್ಲಿ ಯೋಜನೆಗಳ ಒಂದು ಕ್ರೋಢೀಕರಣ ಹಾಗೆ ಸಮಗ್ರಗೊಳಿಸುವಿಕೆ. ಅಂದ್ರೆ ಒಂದು ಪಂಚಾಯಿತಿಯ ವ್ಯವಸ್ಥೆಯಲ್ಲಿ ಆಗ್ಬೇಕಾದಂತಹ ಎಲ್ಲ ಒಂದು ಕಾರ್ಯಗಳ ಬಗ್ಗೆ, ಯೋಜನೆಗಳ ಬಗ್ಗೆ ಒಂದು ಕ್ರೋಢೀಕರಣವನ್ನ ಮಾಡಬೇಕಾಗತ್ತೆ. ಇದು ಈ ಒಂದು ಕ್ರೋಢೀಕರಣ ಮಾಡಿದಂತಹ ವ್ಯವಸ್ಥೆಯನ್ನ ಜಿಲ್ಲಾ ಪಂಚಾಯಿತಿಗೆ ನೀಡಬೇಕಾಗುತ್ತೆ. ನೋಡಿ, ಗ್ರಾಮ ಪಂಚಾಯಿತಿಯಲ್ಲಿ ಆದಂತಹ ಒಂದು ಬದಲಾವಣೆಗಳು ತಾಲೂಕು ಪಂಚಾಯಿತಿಗೆ ಬರುತ್ತೆ. ತಾಲೂಕು ಪಂಚಾಯಿತಿಯಲ್ಲಿ ಆದಂತಹ ಒಂದು ಯೋಜನೆಗಳ ಕ್ರೋಢೀಕರಣ ಜಿಲ್ಲಾ ಪಂಚಾಯಿತಿ ಬರುವಂತದ್ದು. ಇದು ಕೂಡ ಇಲ್ಲಿ ನಾವು ನೋಡ್ತಾ ಬರುವಂತದ್ದು. ಇನ್ನು 146ನೇ ಪ್ರಕರಣದಲ್ಲಿ ನೋಡೋದಾದ್ರೆ ಸ್ನೇಹಿತರೆ, ಕಾರ್ಯಗಳನ್ನ ವಹಿಸಿಕೊಳ್ಳುವುದು. ಕೆಲವೊಂದು ಕಾರ್ಯಗಳನ್ನ ವಹಿಸಿಕೊಳ್ಬೇಕಾಗತ್ತೆ. ಇಲ್ಲಿ ಸರ್ಕಾರವು ತನ್ನ ಕಾರ್ಯಗಳನ್ನ ತಾಲೂಕು ಪಂಚಾಯಿತಿಗೆ ವಹಿಸಿಕೊಡ್ಬೇಕಾಗತ್ತೆ. ನೋಡಿ, ಇಲ್ಲಿ ಯಾವುದೋ ಒಂದು ಗಣತಿಯ ವಿಚಾರವಾಗಿ ಅಥವಾ ಈ ತಾಲೂಕು ವ್ಯವಸ್ಥೆಯಲ್ಲಿ ಬಂದಂತಹ ಒಂದು ಬರ ಪರಿಹಾರವಾಗಿರ್ಬೋದು, ಅಥವಾ ಬರ ಪರಿಹಾರಕ್ಕೆ ಸಂಬಂಧಪಟ್ಟಂತಹ ಒಂದು ದಾಖಲೆ ಅಂಶಗಳಾಗಿರ್ಬೋದು. ಈಗ ಒಂದು ಉದಾಹರಣೆಗೆ, ಈಗ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಅಂತ ಇದೆ ಅಂತ ಇಟ್ಕೊಳ್ಳಿ. ಇಲ್ಲಿ ಅತಿ ಹೆಚ್ಚು ಬರ ಪೀಡಿತವಾಗಿದೆ ಈ ಸರಿ ಅಂತ ತಿಳ್ಕೊಳ್ಳಿ. ಇಲ್ಲಿ ಈ ಸಾಗರ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಗ್ರಾಮಾಂತರದಲ್ಲಿ ಎಷ್ಟು ಹಳ್ಳಿಗಳಿದೆ, ಎಷ್ಟು ಹಳ್ಳಿಗಳಲ್ಲಿ ಒಂದು ಒಣ ಬೇಸಾಯ ವ್ಯವಸ್ಥೆ ಇದೆ, ಇಲ್ಲಿ ಬಂದಂತಹ ಒಂದು ಖುಷ್ಕಿ ಜಮೀನೆಷ್ಟು, ನೀರಾವರಿ ಜಮೀನೆಷ್ಟು, ಇಲ್ಲಿ ಬರ ಪರಿಹಾರವನ್ನ ಕೊಡಬಹುದು, ಅಥವಾ ಬರ ಪರಿಹಾರಕ್ಕೆ ಅಥವಾ ಈ ಒಂದು ಬೆಳೆಗೆ ಸಂಬಂಧಪಟ್ಟಂತಹ ಪರಿಹಾರಗಳನ್ನು ಒದಗಿಸಬಹುದಾ, ಇಂತಹ ಒಂದು ಕೆಲಸಗಳನ್ನ ಸರ್ಕಾರ ತಾಲೂಕು ಪಂಚಾಯಿತಿಗಳಿಗೆ ವಹಿಸಿಕೊಡುವಂತಹ ಕೆಲಸ ಮಾಡುತ್ತೆ. ಈ ಪ್ರಕರಣದಲ್ಲಿ ನಾವು ಅದನ್ನ ನೋಡ್ತಾ ಹೋಗ್ತೇವೆ. ಜೊತೆಗೆ ಸರ್ಕಾರ ತಾಲೂಕು ಪಂಚಾಯಿತಿಗೆ ವಹಿಸಿದಂತಹ ಕಾರ್ಯವನ್ನ ಅಧಿಸೂಚನೆಯ ಮೂಲಕ ಹಿಂಪಡೆಯಬಹುದು ಅಥವಾ ಮಾರ್ಪಾಟ್ ಮಾಡಬಹುದು. ಅಂದ್ರೆ ಸರ್ಕಾರ ಒಂದು ಪಂಚಾಯಿತಿ ವ್ಯವಸ್ಥೆಗೆ ನೀಡಿದಂತಹ ಒಂದು ಕೆಲಸ ಅಧಿಸೂಚನೆಯ ಮೂಲಕವಾಗಿ ಮತ್ತೆ ಬೇಡ ನೀವು ಕೆಲಸ ಮಾಡೋದು, ಇದು ಜಿಲ್ಲಾ ಪಂಚಾಯಿತಿಗೆ ಕೊಡ್ತೀವಿ ಅನ್ನುವಂಥದ್ದು ಕೂಡ ಮಾಡಬಹುದು.
ಅಥವಾ ಹಿಂಪಡೆಯಬಹುದು ಅಥವಾ ಅದರಲ್ಲಿ ಸ್ವಲ್ಪ ಮಾರ್ಪಾಡು ಕೂಡ ಮಾಡಬಹುದು ಅನ್ನುವಂಥದ್ದು 146ನೇ ಪ್ರಕರಣದಲ್ಲಿ ತಿಳಿಸುವಂಥದ್ದು. ಪ್ರಕರಣ 147 ತಾಲೂಕು ಪಂಚಾಯಿತಿಯ ಸಾಮಾನ್ಯ ಅಧಿಕಾರಗಳ ಬಗ್ಗೆ ತಿಳಿಸುವಂಥದ್ದನ್ನ ನಾವು ನೋಡ್ತಾ ಬರ್ತೀವಿ 147ರಲ್ಲಿ. ಇನ್ನು 148ರಲ್ಲಿ ತಾಲೂಕು ಪಂಚಾಯಿತಿಯಲ್ಲಿ ಇರುವಂತಹ ಒಂದು ಸ್ಥಾಯಿ ಸಮಿತಿಗಳ ಬಗ್ಗೆ ಬರುವಂತದ್ದು. ನೋಡಿ, ನಾನೆಲ್ಲ ನಿಮ್ಗೆ ತಿಳಿಸಿದ್ದೇನೆ ಈ ಹಿಂದೆ. ಗ್ರಾಮ ಪಂಚಾಯಿತಿಯಲ್ಲಿ 3 ಸ್ಥಾಯಿ ಸಮಿತಿಗಳು ಬರುತ್ತೆ, ತಾಲೂಕು ಪಂಚಾಯಿತಿಯಲ್ಲಿ 3 ಸ್ಥಾಯಿ ಸಮಿತಿಗಳು ಬರುತ್ತೆ, ಆದ್ರೆ ಜಿಲ್ಲಾ ಪಂಚಾಯಿತಿಯಲ್ಲಿ 5 ಸ್ಥಾಯಿ ಸಮಿತಿಗಳು ಬರ್ತಾ ಹೋಗುತ್ತೆ ಅಂತ ಹೇಳಿದ್ದೇನೆ. ಗ್ರಾಮ ಪಂಚಾಯಿತಿಯಲ್ಲಿ ಸ್ಥಾಯಿ ಸಮಿತಿಗಳ ಬಗ್ಗೆ ತಿಳಿಸುವಂತಹ ಪ್ರಕರಣ ಯಾವುದು? ನೀವೆಲ್ಲ ಕಲ್ತಿದ್ದೀರಾ ಅಂತ ಭಾವಿಸ್ಕೊಳ್ತೇನೆ ನಾನು. ಗ್ರಾಮ ಪಂಚಾಯಿತಿಯಲ್ಲಿ ಪ್ರಕರಣ 61ರಲ್ಲಿ ನಾವು ಸ್ಥಾಯಿ ಸಮಿತಿಗಳ ಬಗ್ಗೆ ತಿಳಿಸುವಂಥದ್ದು. ಆದರೆ ತಾಲೂಕು ಪಂಚಾಯಿತಿ 148ನೇ ಪ್ರಕರಣದಲ್ಲಿ ನಾವು ತಾಲೂಕು ಪಂಚಾಯಿತಿಯ ಸ್ಥಾಯಿ ಸಮಿತಿಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗ್ತೇವೆ. ಹಾಗಾದ್ರೆ ಜಿಲ್ಲಾ ಪಂಚಾಯಿತಿಗಳಲ್ಲಿ ಸ್ಥಾಯಿ ಸಮಿತಿಯ ಬಗ್ಗೆ ತಿಳಿಸುವಂತದ್ದು ಯಾವುದು? ಜಿಲ್ಲಾ ಪಂಚಾಯಿತಿಯಲ್ಲಿ 186ನೇ ಪ್ರಕರಣದಲ್ಲಿ ಜಿಲ್ಲಾ ಪಂಚಾಯಿತಿಯ ಸ್ಥಾಯಿ ಸಮಿತಿಗಳ ಬಗ್ಗೆ ತಿಳಿಸುತ್ತೆ. ನಾನು ಹೇಳಿದೆ 3 ಸ್ಥಾಯಿ ಸಮಿತಿಗಳು ಬರುತ್ತೆ. ಸಾಮಾನ್ಯ ಸ್ಥಾಯಿ ಸಮಿತಿ, ಹಣಕಾಸು ಮತ್ತು ಲೆಕ್ಕ ಪರಿಶೋಧನಾ ಸೇವಾ ಯೋಜನಾ ಸಮಿತಿ, ಹಾಗೆ ಸಾಮಾಜಿಕ ನ್ಯಾಯ ಸಮಿತಿ. ಇಲ್ಲಿ ನೋಡಿ, ಸಾಮಾನ್ಯ ಸ್ಥಾಯಿ ಸಮಿತಿ ಅಂದ್ರೆ ತಾಲೂಕು ಪಂಚಾಯಿತಿಯ ಉಪಾಧ್ಯಕ್ಷ ಇದನವನ್ನು ವಹಿಸಿಕೊಳ್ಳುವಂಥದ್ದು. ಹಣಕಾಸು ಅಂತ ಬಂದಾಗ ತಾಲೂಕು ಪಂಚಾಯಿತಿಯಲ್ಲಿ, ಗ್ರಾಮ ಪಂಚಾಯಿತಿಯಲ್ಲಿ, ಜಿಲ್ಲಾ ಪಂಚಾಯಿತಿಯಲ್ಲಿ ಆ ಪಂಚಾಯಿತಿಯ ಅಧ್ಯಕ್ಷರೇ ಅದರ ಒಂದು ಸಮಿತಿಯ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುವಂಥದ್ದು. ಇನ್ನು ಸಾಮಾಜಿಕ ನ್ಯಾಯ ಸಮಿತಿ ಅಂತ ಬಂದ್ರೆ ಸದಸ್ಯರಲ್ಲಿ ಒಬ್ರು ಈ ಒಂದು ಸ್ಥಾಯಿ ಸಮಿತಿಗೆ ಅಧ್ಯಕ್ಷರಾಗುತ್ತೆ ಅನ್ನುವಂಥದ್ದು. ಇನ್ನು ಪ್ರತಿ ಸಮಿತಿ ಅಧಿಕಾರಾವಧಿ ಅಂತ ಬಂದ್ರೆ 20 ತಿಂಗಳು ಅಥವಾ ಸದಸ್ಯತ್ವ ನಿಂತು ಹೋಗುವವರೆಗೆ ಕೂಡ ಅದನ್ನ ವಹಿಸಿಕೊಳ್ಳುವಂಥದ್ದು. ಇನ್ನು ಪ್ರತಿ ಸ್ಥಾಯಿ ಒಂದು ಸಮಿತಿಯನ್ನ ಅಧ್ಯಕ್ಷರನ್ನ ಸೇರಿ 6 ಜನರು ಈ ಒಂದು ಸಮಿತಿಯಲ್ಲಿ ಇರುವಂತದ್ದನ್ನ ಗಮನಿಸ್ತಾ ಹೋಗ್ತೇವೆ. 6 ಜನ ಸದಸ್ಯರಲ್ಲಿ ಒಬ್ರು SC ST ಇರಬೇಕು, ಹಾಗೆ ಒಬ್ರು ಮಹಿಳೆಯರು ಇರಲೇಬೇಕು ಅನ್ನುವಂಥದ್ದು ನಾವು ನೋಡ್ತಾ ಬರ್ತೇವೆ. ಹಾಗೆ ತಾಲೂಕು ಪಂಚಾಯಿತಿ ಯಾವುದೇ ಒಂದು ಚುನಾಯಿತ ಸದಸ್ಯರು ಒಂದಕ್ಕಿಂತ ಹೆಚ್ಚು ಸ್ಥಾಯಿ ಸಮಿತಿಯ ಸೇವೆಯಲ್ಲಿ ಇರುವಂತಹ ಅವಕಾಶ ಇರೋದಿಲ್ಲ. ಈಗ ನಾನು ಸಾಮಾಜಿಕ ನ್ಯಾಯ ಸಮಿತಿಯ ಅಧ್ಯಕ್ಷನಾಗಿದ್ದೀನಿ ಅಥವಾ ಸದಸ್ಯನಾಗಿದ್ದೇನೆ ಅಂದ್ರೆ ಇಲ್ಲಿ ಮತ್ತೊಂದು ಸ್ಥಾಯಿ ಸಮಿತಿಯ ಅಧ್ಯಕ್ಷನಾಗ್ತೀನಿ ಅಥವಾ ಸದಸ್ಯನಾಗ್ತೀನಿ ಅಂದ್ರೆ ಬರೋದಿಲ್ಲ. ಇಲ್ಲಿ ಒಂದಕ್ಕಿಂತ ಹೆಚ್ಚು ಸ್ಥಾಯಿ ಸಮಿತಿಗೆ ಆಯ್ಕೆ ಆಗೋಕ್ ಬರೋದಿಲ್ಲ. ಒಂದು ಸ್ಥಾಯಿ ಸಮಿತಿಗೆ ಅಧ್ಯಕ್ಷರಾಗಬೇಕಾಗುತ್ತೆ ಅಥವಾ ಸದಸ್ಯರಾಗಬೇಕಾಗುತ್ತೆ. ಇಲ್ಲಿ ಇಒ ಎಕ್ಸಿಕ್ಯೂಟಿವ್ ಆಫೀಸರ್ಸ್ ಏನಿದ್ದಾರೆ, ಪ್ರತಿಯೊಂದು ಸ್ಥಾಯಿ ಸಮಿತಿಯ ಪದನಿಮಿತ್ತ ಒಂದು ಕಾರ್ಯದರ್ಶಿ ಆಗಿರ್ತಾರೆ ಅನ್ನುವಂಥದ್ದು ನೆನ್ಪಿಟ್ಕೋಬೇಕಾಗುತ್ತೆ. ಮೇಜರ್ ಆಗಿ ಈ ಪಾಯಿಂಟ್ ಅನ್ನುವಂಥದ್ದು ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ ಸ್ನೇಹಿತರೆ. ಇನ್ನು ಪ್ರಕರಣ 149A ಹೇಳುವಂಥದ್ದು ನೋಡ್ರಿ ಸ್ನೇಹಿತರೆ, ಇಲ್ಲಿ ಸ್ಥಾಯಿ ಸಮಿತಿಗಳು ಏನು ಕಾರ್ಯಗಳನ್ನು ಮಾಡುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಹೋಗುತ್ತೆ. ಇಲ್ಲಿ ಸಾಮಾನ್ಯ ಸ್ಥಾಯಿ ಸಮಿತಿ ನಿಮ್ಗೆಲ್ಲ ಗೊತ್ತಿರುತ್ತೆ, ಇದು ಮೇಜರ್ ಆಗಿ ಗ್ರಾಮ ಪಂಚಾಯಿತಿಯಲ್ಲೂ ನೋಡ್ತಾ ಬರ್ತೀವಿ, ತಾಲೂಕು ಪಂಚಾಯಿತಿಯಲ್ಲೂ ಇದೇ ಸೇಮ್ ಕಾರ್ಯಗಳೇ, ಜಿಲ್ಲಾ ಪಂಚಾಯಿತಿಯಲ್ಲೂ ಕೂಡ ಇದೇ ಸೇಮ್ ಕಾರ್ಯಗಳೇ. ಆದ್ರೆ ಜಿಲ್ಲಾ ಪಂಚಾಯಿತಿಯಲ್ಲಿ 2 ಸ್ಥಾಯಿ ಸಮಿತಿ ಎಕ್ಸ್ಟ್ರಾ ಬರುತ್ತೆ. ಹಾಗಾಗಿ ಇಲ್ಲಿ ಗ್ರಾಮ ಪಂಚಾಯಿತಿಯನ್ನು ಬರೋದಾದ್ರೆ ಸಾಮಾನ್ಯ ಸ್ಥಾಯಿ ಸಮಿತಿಯಲ್ಲಿ ನೈಸರ್ಗಿಕ ವಿಪತ್ತು ಪರಿಹಾರವನ್ನ ಕೊಡುವಂಥದ್ದು, ಸಾರಿಗೆ ಸಂಪರ್ಕವನ್ನ ಕಲ್ಪಿಸಿ ಕೊಡುವಂಥದ್ದು, ಕಟ್ಟಡ ಮತ್ತು ಕೃಷಿಗೆ ಅಭಿವೃದ್ಧಿಗೆ ಸಂಬಂಧಪಟ್ಟಂಥದ್ದು, ನೀರು ಸರಬರಾಜಿಗೆ ಸಂಬಂಧಪಟ್ಟದ್ದು. ಇದು ಸಾಮಾನ್ಯ ಸ್ಥಾಯಿ ಸಮಿತಿಯ ಒಂದು ಕೆಲಸ ಕಾರ್ಯ ಆಗಿರುತ್ತೆ. ಇನ್ನು ಹಣಕಾಸು ಮತ್ತು ಯೋಜನಾ ಸಮಿತಿಯ ಒಂದು ಕೆಲಸ ಕಾರ್ಯ ನೋಡೋದಾದ್ರೆ ಹಣಕಾಸಿನ ಒಂದು ಕಾರ್ಯವನ್ನು ನಿರ್ವಹಿಸುವಂಥದ್ದು, ಬಜೆಟ್ ಅನ್ನು ಸಿದ್ಧಪಡಿಸುವಂಥದ್ದು, ಜಮೆ ಖರ್ಚು ಎಕ್ಸ್ಪೆಂಡಿಚರ್ ಬಂದಿರುವಂಥದ್ದು, ಇನ್ಕಮ್ ಬಂದಿರುವಂಥದ್ದು, ಹಾಗೆ ಆದಾಯ ವೆಚ್ಚವನ್ನ ಮೇಲ್ವಿಚಾರಣೆ ಮಾಡುವಂಥದ್ದು, ಇದೆಲ್ಲ ಯಾರ ಹೋರ್ಡ್ ಅಲ್ಲಿ ಇರುತ್ತೆ? ಅಧ್ಯಕ್ಷರ ಹೋರ್ಡ್ ಅಲ್ಲಿ ಇರುತ್ತೆ. ಇನ್ನು ನಂತರದಲ್ಲಿ ಸಾಮಾನ್ಯ ಸ್ಥಾಯಿ ಸಮಿತಿಯ SC ST OBC ಇವರಿಗೆಲ್ಲ ಅವರ ಒಂದು ಹಿತಾಸಕ್ತಿಯನ್ನ ಕಾಪಾಡುವಂಥದ್ದು, ಸಾಮಾಜಿಕ ನ್ಯಾಯವನ್ನ ಎತ್ತಿ ಹಿಡಿಯುವಂಥದ್ದು, ದುರ್ಬಲ ವರ್ಗದವರಿಗೆ ಒಂದು ಸಾಮಾಜಿಕ ನ್ಯಾಯವನ್ನ ಕೊಡುವಂಥದ್ದು, ಇದೆಲ್ಲ ಸಾಮಾನ್ಯ ಸ್ಥಾಯಿ ಸಮಿತಿಯ ಒಂದು ಕಾರ್ಯವಾಗಿರುವಂಥದ್ದು. ಇನ್ನು ಪ್ರಕರಣ 150ರಲ್ಲಿ ನಾವು ಗಮನಿಸ್ತೇವೆ ಸಮಿತಿಗಳ ಕಾರ್ಯವಿಧಾನ. ಯಾವ ಸಮಿತಿಗಳ ಕಾರ್ಯವಿಧಾನವನ್ನ ನೋಡೋದಾದ್ರೆ ಸ್ಥಾಯಿ ಸಮಿತಿಗಳ ಚುನಾವಣೆ, ಅವುಗಳ ಕಾರ್ಯಗಳನ್ನ
ಮುಂತಾದವುಗಳನ್ನ ಗ್ರಾಮ ಪಂಚಾಯಿತಿ ರೂಪಿಸುವಂತದ್ದನ್ನ ನಾವು ನೋಡ್ತಾ ಬರ್ತೀವಿ. ಸಾರಿ, ತಾಲೂಕು ಪಂಚಾಯಿತಿ ರೂಪಿಸುವಂತದ್ದನ್ನ ನಾವು ನೋಡ್ತಾ ಬರ್ತೇವೆ. ನಂತರದಲ್ಲಿ ಕಾರ್ಯದರ್ಶಿ ಸಮಿತಿಯ ಸೂಚನೆಯ ಮೇರೆಗೆ ನೋಟಿಸ್ ಅನ್ನ ಕೊಡುವಂತದ್ದು, ಅಧಿಕಾರಿಯು ಹಾಜರಾಗುವಂತೆ ನೋಡಿಕೊಳ್ಳುವಂತಹ ಕೂಡ ನಾವು ಅಲ್ಲಿ ನೋಡ್ತಾ ಬರ್ತೇವೆ. ಪ್ರತಿಯೊಂದು ಸ್ಥಾಯಿ ಸಮಿತಿ ತನ್ನ ಕೆಲಸಕ್ಕೆ ಬೇಕಾದಂತಹ ಒಂದು ಸಂಬಂಧಿಸಿದಂತಹ ಮಾಹಿತಿಯನ್ನ ತಾಲೂಕು ಪಂಚಾಯಿತಿಯನ್ನ ತರಿಸಿಕೊಳ್ಳುವಂತಹ ಅಧಿಕಾರವು ಕೂಡ ಸ್ಥಾಯಿ ಸಮಿತಿಗೆ ಇರುವಂತದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ನೋಡಿ, ಪ್ರಕರಣ 151ರಲ್ಲಿ ಅಧಿಕಾರವನ್ನ ವಹಿಸಿಕೊಳ್ಳುವುದು. ತಾಲೂಕು ಪಂಚಾಯಿತಿ ಅಧಿಸೂಚನೆಯ ಮೂಲಕ ಯಾವುದೇ ಒಂದು ಅಧಿಕಾರವನ್ನ ಕಾರ್ಯನಿರ್ವಾಹಕ ಅಧಿಕಾರಿಗೆ ವಹಿಸಿಕೊಡುವಂತಹ ಒಂದು ಕೆಲಸವನ್ನ ಮಾಡುತ್ತೆ. ಇಲ್ಲಿ ತಾಲೂಕು ಪಂಚಾಯಿತಿ ಏನ್ ಮಾಡುತ್ತೆ, ಇಒಗೆ ಎಕ್ಸಿಕ್ಯೂಟಿವ್ ಆಫೀಸರ್ಗೆ ಒಂದು ಕೆಲಸವನ್ನ ವಹಿಸಿಕೊಡುವಂತಹ ಕೆಲಸವನ್ನ ಮಾಡುವಂತದ್ದನ್ನ ನಾವು 151ನೇ ಪ್ರಕರಣದಲ್ಲಿ ನೋಡ್ತೇವೆ. ಇನ್ನು 152ನೇ ಪ್ರಕರಣದಲ್ಲಿ ತಾಲೂಕು ಪಂಚಾಯಿತಿಯ ಅಧ್ಯಕ್ಷ ಮತ್ತು ಅಧ್ಯಕ್ಷರ ಒಂದು ಅಧಿಕಾರ ಮತ್ತು ಕರ್ತವ್ಯಗಳ ಬಗ್ಗೆ ತಿಳಿಸ್ಕೊಡುವಂಥದ್ದು. ನೋಡಿ, ಅಧಿಕಾರ ಮತ್ತು ಕರ್ತವ್ಯಗಳ ಬಗ್ಗೆ ತೋರಿಸ್ಕೊಡೋದಾದ್ರೆ ಇಲ್ಲಿ ತಾಲೂಕು ಪಂಚಾಯಿತಿ ಪ್ರತಿ ಸಭೆಯನ್ನ ಕರೆಯುವಂಥದ್ದು, ಅಧ್ಯಕ್ಷತೆಯನ್ನು ವಹಿಸಿಕೊಡುವಂಥದ್ದು ಅಧ್ಯಕ್ಷರ ಒಂದು ಕೆಲಸ ಆಗಿರುತ್ತೆ. ಈ ಕಾರ್ಯವನ್ನ ಈಡೇರಿಸೋದಕ್ಕೋಸ್ಕರವಾಗಿ ಇಒ ಮೇಲೆ ನಿಯಂತ್ರಣವನ್ನು ಹೊಂದಿರ್ತಾರೆ. ಇಲ್ಲಿ ಪ್ರಕೃತಿ ವಿಕೋಪ ಆದ್ರೆ, ಮರಣ ಹೊಂದಿದ್ರೆ, ಏನಾದರೂ ಸಾಂಕ್ರಾಮಿಕ ರೋಗಗಳ ಬಂದ ನಂತರದಲ್ಲಿ ಅಲ್ಲಿ 1 ಲಕ್ಷ ರೂಪಾಯಿಯನ್ನ ಪರಿಹಾರ ಧನವಾಗಿ ನೀಡುವಂತಹ ಅಧಿಕಾರ ಅಧ್ಯಕ್ಷರಿಗಿರುತ್ತೆ. ಮೇಜರ್ ಆಗಿ ಇದೊಂದು ಪಾಯಿಂಟ್ ಅನ್ನ ನೆನ್ಪಿಟ್ಕೋಬೇಕಾಗತ್ತೆ ಸ್ನೇಹಿತರೆ. ತಾಲೂಕು ಪಂಚಾಯಿತಿಯ ಅಧ್ಯಕ್ಷರಿಗೆ ಯಾವುದೇ ಒಂದು ತುರ್ತು ಸಂದರ್ಭದಲ್ಲಿ ಎಷ್ಟು ಹಣವನ್ನ ಕೊಡುವಂತಹ ಅಧಿಕಾರ ಇರುತ್ತೆ ಸ್ನೇಹಿತರೆ? 1 ಲಕ್ಷ ರೂಪಾಯಿ ಅವರಿಗೆ ಕೊಡುವಂತಹ ಅಧಿಕಾರ ಇರುತ್ತೆ. ಇನ್ನು 153ನೇ ಪ್ರಕರಣದಲ್ಲಿ ಉಪಾಧ್ಯಕ್ಷರ ಅಧಿಕಾರ ಮತ್ತು ಕರ್ತವ್ಯಗಳ ಬಗ್ಗೆ ತಿಳಿಸುತ್ತೆ. ಇಲ್ಲಿ ಅಧ್ಯಕ್ಷ ಏನಾದ್ರೂ ಒಂದು ಸಭೆಗೆ ಅಥವಾ ಪಂಚಾಯಿತಿಯಲ್ಲಿ ಗೈರು ಹಾಜರಾದ್ರೆ ಉಪಾಧ್ಯಕ್ಷರು ಏನ್ ಮಾಡ್ತಾರೆ, ಅವರ ಕೆಲಸಗಳನ್ನ ಅಧ್ಯಕ್ಷತೆಯನ್ನ ವಹಿಸಿಕೊಳ್ಳುವಂತದ್ದು ಮಾಡ್ತಾರೆ. ಜೊತೆಗೆ ಇವರ ಸಾಮಾನ್ಯ ಸ್ಥಾಯಿ ಸಮಿತಿಯ ಅಧ್ಯಕ್ಷತೆಯನ್ನು ಕೂಡ ನಮ್ಮ ತಾಲೂಕು ಪಂಚಾಯಿತಿಯ ಉಪಾಧ್ಯಕ್ಷರು ಮಾಡುವಂತದ್ದನ್ನ ನಾವು ನೋಡ್ತೇವೆ. ನಂತರದಲ್ಲಿ ನೋಡಿ, 154ನೇ ಪ್ರಕರಣದಲ್ಲಿ ಕರಾರು ಮಾಡಿಕೊಳ್ಳುವಂತಹ ವಿಧಾನ. ಕರಾರು ಅಂದ್ರೆ ಒಪ್ಪಂದ ಮಾಡಿಕೊಳ್ಳುವಂತಹ ವಿಧಾನ. ನೋಡಿ, ತಾಲೂಕು ಪಂಚಾಯಿತಿಯನ್ನ ಮಾಡಿಕೊಳ್ಳುವಂತಹ ಯಾವುದೇ ಒಂದು ಕರಾರನ್ನ ಸಾರ್ವಜನಿಕ ಪಾರದರ್ಶತೆಯಾಗಿ ಅಧಿನಿಯಮ 1999ರ ಒಂದು ಆಗಿರಬೇಕು ಅನ್ನುವಂಥದ್ದು. ಏನೇ ಒಂದು ಕರಾರನ್ನ ಮಾಡ್ಕೊಂಡ್ರು ಕೂಡ ತಾಲೂಕು ಪಂಚಾಯಿತಿ ಯಾವುದೇ ಒಂದು ವಿಚಾರವಾಗಿ ಕರಾರನ್ನ ಮಾಡ್ಕೊಂಡ್ರೆ ಅದನ್ನ ಸಾರ್ವಜನಿಕರ ಒಂದು ಪಾರದರ್ಶಕತೆ ಅನುಗುಣವಾಗಿ ಇರಬೇಕು ಅನ್ನುವಂಥದ್ದು ತಿಳಿಸುತ್ತೆ. ಜೊತೆಗೆ ತಾಲೂಕು ಪಂಚಾಯಿತಿ ಪರವಾಗಿ ಯಾವುದೇ ಒಂದು ಒಪ್ಪಂದ ಕರಾರುಗಳನ್ನ ಮಾಡ್ಕೊಳ್ಬಹುದು. 10% ಇಂದ ಕಡಿಮೆ ಇಲ್ಲದಂತೆ ಕೊಡುಗೆಗಳನ್ನ ಕೂಡ ನೀಡಬಹುದು ಅನ್ನುವಂಥದ್ದು ಕೂಡ 154ನೇ ಪ್ರಕರಣದಲ್ಲಿ ನಾವು ನೋಡ್ತಾ ಹೋಗುವಂಥದ್ದು. ಇದಿಷ್ಟು ತಾಲೂಕು ಪಂಚಾಯಿತಿ ಅಧ್ಯಕ್ಷರಲ್ಲಿ ಬರುವಂತಹ ಒಂದು ಕರ್ತವ್ಯಗಳು, ಅಧಿಕಾರಗಳು ಮತ್ತು ಪ್ರಕಾರಗಳನ್ನ ನಾವೆಲ್ಲ ನೋಡ್ತಾ ಬಂದ್ವಿ. ಇನ್ನು ತಾಲೂಕು ಪಂಚಾಯಿತಿಯಲ್ಲಿ ಬರುವಂತಹ ಸಿಬ್ಬಂದಿ ಕಾರ್ಯ ಏನು ಅನ್ನುವಂಥದ್ದನ್ನ ಮುಂದಿನ ತರಗತಿಯಲ್ಲಿ ನೋಡೋಣ ಸ್ನೇಹಿತರೆ. ನಮಸ್ಕಾರ.